ಆಗು ಹೋಗುಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗ್ತಾ ಇದೆ ಸಾಹಿತ್ಯ ಪರಿಷತ್ನಲ್ಲಿ ಅಂತಕ್ಕಂಥ ವಿಚಾರದ ಬಗ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೇನೆ. ಆದರೂ ಕೂಡ ನಾನಿಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲೇಬೇಕಾದ ಸಂದರ್ಭ ಬಂದಿದೆ, ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ ಅಂತಕ್ಕಂಥದ್ದು. ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದಂತಹ ಮಹೇಶ್ ಜೋಶಿ ಅವರು ಮಂಡ್ಯದಲ್ಲಿ ನಡೆದಂತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಗೆ, ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ, ಒಟ್ಟಾರೆ ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ರೀತಿಯಲ್ಲಿ ಮೋಸ ಮಾಡಿದ್ದಾರೆ ನಮ್ಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಅಲ್ಲಿಂದ ಆ ಒಂದು ಅವರ ಮತ್ತೆ ಮಂಡ್ಯ ಜಿಲ್ಲೆಯ ಜನರ ನಡುವೆ ಗೊಂದಲ ಸೃಷ್ಟಿ ಆಯ್ತು ಅಂತಕ್ಕಂಥದ್ದು ಹೇಳಿಕ್ಕೆ ಇಚ್ಛಿಸ್ತೇನೆ. ಪ್ರಾರಂಭದಲ್ಲಿ ಹೇಳ್ಬೇಕು ಅನ್ನೋದಾದ್ರೆ, ಈಗಾಗಲೇ 110 ವರ್ಷಗಳನ್ನು ಕಂಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಇತಿಹಾಸದಲ್ಲಿ ಇಲ್ಲಿವರೆಗೆ ಇಂಥ ಒಬ್ಬರು ಅಧ್ಯಕ್ಷ ಇಲ್ಲಿವರೆಗೆ ಯಾರೂ ಕೂಡ ಅಲ್ಲಿ ಬಂದಿರಲಿಲ್ಲ ಅನ್ನುವಂಥದ್ದು, ಅಥವಾ ಈ ರೀತಿ ಯಾರು ಕೂಡ ನಡ್ಕೊಂಡಿಲ್ಲ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ. ಮೊದಲನೇದಾಗಿ ಅವರು ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಮಂಡ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಮಾಡಿದವರೇ ಅವರು ಅದು ಅಂತಕ್ಕಂಥದ್ದು. ಈಗ ಸಾಹಿತ್ಯ ಸಮ್ಮೇಳನ ವಿಚಾರಕ್ಕೆ ಬಂದ್ರೆ, ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದವರೇ ಅವರು. ಇಲ್ಲಿವರೆಗೆ ಅಧ್ಯಕ್ಷ ಆದಂಥ ಎಲ್ಲರೂ ಕೂಡ ಏನು ಮಾಡ್ತಿದ್ರು, ಯಾವ್ಯಾವ ಸಾಹಿತ್ಯ ಸಮ್ಮೇಳನಗಳು ನಡೆಸಬೇಕು ಅಂತ ಹೇಳಿ ಸಾರ್ವಜನಿಕರ ಅಭಿಪ್ರಾಯ ಕೊಡ್ತಾರೆ ಅದೆಲ್ಲ ಒಂದು ಕಡೆ ಇಟ್ಕೊಂಡು ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಇಟ್ಟು ಸಾಧ್ಯವಾದರೆ ಮತದಾನ ಇಲ್ಲ ಅಂದರೆ ಅವಿರೋಧವಾಗಿ ಆಯ್ಕೆ ಮಾಡುವಂಥ ಪದ್ಧತಿ ಇತ್ತು. ಯಾವುದನ್ನು ಕೂಡ ಹೊರಗಡೆ ಹೇಳ್ತಿರ್ಲಿಲ್ಲ ಅವರು. ಆದರೆ ಇವರು ಮೊಟ್ಟ ಮೊದಲಿಗೆ ಏನು ಮಾಡಿದ್ರು ಅಂದರೆ, ಇಂಥ ಹೆಸರುಗಳೆಲ್ಲ ಬಂದಿವೆ ನಮಗೆ ಅಂತಕ್ಕಂಥದ್ದನ್ನ ಸಾರ್ವಜನಿಕರಿಗೆ ಬಿಟ್ಟು ಅಂತಕ್ಕಂಥದ್ದು. ಯಾವಾಗ ಸಾರ್ವಜನಿಕರಿಗೆ ಬಿಟ್ಟು ಅದು ಬೇರೆ ಬೇರೆ ಥರ ಹೋಯ್ತು ಅಂತ, ಅದು ಬರೀ ಸಾಹಿತ್ಯಗಳೇ ಆಗಿದ್ರೆ ಬೇರೆ ಥರ ಆಯ್ತಿತ್ತೇನೋ. ಆದರೆ ಇವರು ರಾಜಕಾರಣಿಗಳ ಹೆಸರುಗಳನ್ನು ಬಿಟ್ಟರು, ಬೇರೆ ಬೇರೆ ಹೆಸರುಗಳೆಲ್ಲವರು ಬಿಡ್ತಾ ಬಂದರು ಅಂತಕ್ಕಂಥದ್ದು ಗೊಂದಲ ಸೃಷ್ಟಿ ಆಯಿತು. ಜೊತೆಗೆ ಇನ್ನೂ ಮುಂದುವರೆದು ಏನು ಮಾಡಿದ್ರಪ್ಪ ಅಂದರೆ, ಸಾಹಿತ್ಯನೇ ಆಗಬೇಕು ಅಂತ ಏನು ಇಲ್ಲ ಅನ್ನುವಂಥದ್ದು ಬಯಲಾದಲ್ಲಿ ಇದೆ ಅಂತ ಹೇಳಿದ್ರು. ಅಲ್ಲಿಗೇನಾಯ್ತು, ಇಲ್ಲಿವರೆಗೆ ನಡೆದ ಎಲ್ಲ ಸಾಹಿತ್ಯ ಸಮ್ಮೇಳನಗಳು ಸಾಹಿತ್ಯಗಳೇ ಸಮ್ಮೇಳನ ಅಧ್ಯಕ್ಷ ಆಗಿರ್ತಕ್ಕಂಥದ್ದು. ಸಾಹಿತ್ಯ ಆಗ್ಬೇಕು ಅಂತ ಇಲ್ಲಿಲ್ಲ ಬಯಲಾದಲ್ಲಿ ಅಂತ ಇವರೇ ಬಿಡಿಸ್ಕೊಟ್ಟ ಮೇಲೆ ಅಲ್ಲಿಗೇನಾಯ್ತು, ಗೊಂದಲ ಪ್ರಾರಂಭ ಆಯ್ತು ಅಂತ ಈ ರೀತಿ ಗೊಂದಲವನ್ನು ಸ್ಟಾರ್ಟ್ ಮಾಡ್ಕೊಂಡ್ರು ಅಂತಕ್ಕಂಥದ್ದು. ಇದೆಲ್ಲ ಮುಗಿದ ಮೇಲೆ ಕೂಡ ಏನಾಯ್ತು, ಆ ಸಾಹಿತಿಗಳು ಮತ್ತೊಬ್ಬರು ಮಗದೊಬ್ಬರು ಅವರವ್ರ ಅಭಿಪ್ರಾಯವನ್ನು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಯಾರಾಗಬೇಕು ಅಂತ ಅವರವ್ರ ಅಭಿಪ್ರಾಯವನ್ನು ಹೇಳ್ತಾ ಬಂದರು. ಮಂಡ್ಯದಲ್ಲಿ ಏನೀಗ ಸ್ಮರಣ ಸಂಚಿಕೆ ಸಮಿತಿ ಮಾಡಿದ್ದಾರೆ, ಸಂಪಾದಕರು ಮಾಡಿದ್ದಾರೆ, ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ ಬೋರೇಗೌಡ ಚಿಕ್ಕಮರಳಿ ಅಂತೇಳಿ ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ರು. ಅವರ ಅಭಿಪ್ರಾಯವನ್ನು ತಿಳಿಸಿದ್ರಲ್ಲ ಅಂತ ಕೇಳಿ ಅವ್ರನ್ನ ಕಿತ್ತಾಕಿ ಏನು ಅಂತ ನಮ್ಮ ಏನು ಆ ಕಾಲಕ್ಕೆ ಸಂಚಾಲಕಿ ನಮ್ಮ ಮೀರಾ ಶಿರೇನವ್ರು ಏನು ಮಾಡಿದ್ರು, ಅವ್ರಿಗೆ ಪ್ರೆಸ್ ಮೀಟ್ ಮಾಡಿ ಅವ್ರನ್ನ ಕಿತ್ತಾಕಬೇಕು ಅನ್ನುವಂಥದ್ದು ಮಾಡಿದ್ರು. ಅವತ್ತಿನ ಈಚೆಗೇನಾಯ್ತು, ಮೇಡಮ್ನವರು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು, ಅವ್ರು ಸಂಪಾದಕ ಮಾಡಿದೆ, ಜವಾಬ್ದಾರಿ ಕೊಟ್ಟಿದೆ, ಅವ್ರು ಕಿತ್ತಾಕೋದು ಬೇಡ ಸಾರ್ ಅದು ಎಷ್ಟು ಹೇಳಿದ್ರು ಕೂಡ ಕಿತ್ತಾಕ್ಬೇಕು, ಇದರಲ್ಲಿ ನಿನ್ನೆ ಕಿತ್ತಾಕ್ತಿರೋ ಭಾವನೆ ಅವತ್ತಿಂದೇ ಪ್ರಾರಂಭ ಆಯ್ತು ಅಂತಕ್ಕಂಥದ್ದು. ಅದೂ ಮುಂದುವರ್ಕೊಂಡೋಯ್ತು. ಅದಾದ್ಮೇಲೆ ಈ ನಿಮ್ಮ ಊಟದ ವಿಚಾರ ತಮಗೂ ಗೊತ್ತೆ, ಸಾಹಿತ್ಯ ಸಮ್ಮೇಳನದ ಆತಿಥ್ಯ ಊಟ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿವರೆಗೆ ಯಾರು ಕೂಡ ಪ್ರಿಂಟ್ ಮಾಡಿ ಇಂತಿಂಥದ್ದು ಇರಬೇಕು ಅಂತ ಹೇಳ್ತಿರ್ಲಿಲ್ಲ. ಆ ಸ್ವಾಗತ ಸಮಿತಿ ಊಟ ಮಾಡ್ತಿದ್ರು, ಅವ್ರ ಪಡಿಗೆನ ಮಾಡ್ಕೊತಿದ್ರು. ಇವ್ರು ಮೆನ್ಷನ್ ಮಾಡಿಬಿಟ್ರು, ಅಲ್ಲಿ ಮಾಂಸಾಹಾರ ಇಲ್ಲ, ಮಾಡುವಾಗಿಲ್ಲ ಅಂತೇಳಿ ಮೆನ್ಷನ್ ಮಾಡಿದ್ರು. ಆದ್ರೆ ಇವರೇ ಅದ್ರ ಕೆಲವನ್ನ ಪಾಯಿಂಟ್ ಔಟ್ ಮಾಡಿ ಒಂಥರ ತೆಗೆದುಕೊಟ್ಟಂಗಾಯ್ತು. ಅಲ್ಲೂ ಕೂಡ ಗೊಂದಲ ಸೃಷ್ಟಿ ಮಾಡಿದವರು ಕೂಡ ಇವರೇ. ಇದೆಲ್ಲ ಆಯ್ತು. ವೇದಿಕೆ ಮೇಲೆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಂಚಾಲಕಿ ಅಂತ ಅವರೇ ನೇಮಕ ಮಾಡಿದಂಥ ಜಿಲ್ಲಾ ಸಂಚಾಲಕಿ ಅವ್ರ ಮನೇಲಿ ಊಟ ಮಾಡಿ ಅವ್ರ ಮೇಲೆ ತಿಂದು 25 ಲಕ್ಷ ಖರ್ಚು ಮಾಡಿದ್ದಾರೆ. ಇವತ್ತು ಕೂಡ ಅವ್ರಿಗೆ ವಾಪಸ್ ಕೊಟ್ಟಿಲ್ಲ. ಅವ್ರನ್ನ ವೇದಿಕೆ ಮೇಲೆ ಕಳಿಸ್ಲಿಲ್ಲ ಅವ್ರನ್ನ. ಏನಕ್ಕೆ ಸರ್ ನಿಂತ್ಕೊಂಡು ಯಾಕೆ ಅನ್ನುವಂಥ ಮಾತಾಡುವಂಥ ಎಂಥದ್ದು ಸರ್ವಾಧಿಕಾರಿ ವರ್ತನೆಯನ್ನು ಅವತ್ತಿಂದ ತೋರಿಸ್ತಾ ಬಂದರು ಅಂತಕ್ಕಂಥದ್ದು. ಹೀಗೆ ಗೊಂದಲ ಶುರು ಮಾಡ್ಕೊಂಡು ಏನಾಯ್ತು, ಅಲ್ಲಿ ಹೆಚ್ಚು ಸಂಘರ್ಷ ಆಯ್ತಾ ಬಂತು ಅಂತಕ್ಕಂಥದ್ದು. ಇದೆಲ್ಲ ಆದಮೇಲೆ ಇನ್ನೂ ಕೆಲವು ವಿಚಾರಗಳು ನಮ್ಮ ಗಮನಕ್ಕೆ ತರ್ತೇನೆ. ಮುಖ್ಯ ವಿಚಾರ ನಮ್ಮ ಮಹಾದೇವರಲ್ಲಿ ತಿಳಿಸ್ತಾರೆ ಅಂತಕ್ಕಂಥ ಬಹಳ ಮುಖ್ಯವಾದ ಇನ್ನೂ ಕೂಡ ಇಲ್ಲಿದೆ ಜನರಾಗಿ ಹೇಳುವಂಥದ್ದು. ಈಗ ನಾವಿಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈಗ ನಾವು ಮಾಡ್ತಾ ಇದ್ದೀನಿ ಅಂದರೆ ನನಗೆ ಇತ್ತರೋದು ಎಂಥದ್ದು ನೋಟಿಸ್ ಕೊಟ್ಟು, ಕೋರ್ಟಿಂದ ನೋಟಿಸ್ ಕೊಟ್ಟು ನೀವೆಲ್ಲೂ ವಾಗ್ದಂಡನೆ ಎಲ್ಲೂ ಪ್ರಚಾರ ಮಾಡಿಕೊಟ್ಟು ಏನು ಮಾಡಿಕೊಡು ಅನ್ನೋಂಥದ್ದು ಈಗಾಗಲೇ ಬಂದು 10-12 ಜನ ಮೇಲೆ ಅದು ಕೂಡ ಹಾಕಿದ್ದಾರೆ ಅಂತಕ್ಕಂಥದ್ದು. ಈ ಥರ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಒಬ್ಬ ಸಮ್ಮೇಳನಾಧ್ಯಕ್ಷ ಯಶಸ್ವಿಯಾಗಿ ಸಮ್ಮೇಳನ ನಡೆಸ್ಕೊಟ್ಟವ್ರು ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಸರಿ, ಸಮ್ಮೇಳನ ಮುಗಿದ ಮಾರನೇ ದಿನ ಸಮ್ಮೇಳನಾಧ್ಯಕ್ಷ ಅಲ್ಲೇ ಇದ್ದಾರೆ, ಇವರು ಆಲೆ ಖಾಲಿ ಮಾಡ್ಕೊಂಡು ಹೊರಟೋದ್ರು. ಸಮ್ಮೇಳನ ಮುಗಿಸಿ ಎಲ್ರಿಗೂ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಅಲ್ಲಿ ಎಲ್ಲ ಕೃತಜ್ಞ ಒಂದು ಸಭೆ ಕರೆದು ಒಂದು ಧನ್ಯವಾದ ಹೇಳಿ ಒಂದು ಸೌಜನ್ಯದ ರೀತಿಯಿಂದ ಹೋಯ್ತಲ್ಲ ಅಧ್ಯಕ್ಷರಿಗೆ. ಇದು ಅವ್ರ ವರ್ತನೆ ಸರಿಯಾ? ಇಷ್ಟೆಲ್ಲವನ್ನ ಮಾಡ್ಕೊಂಡವರು ಹೊರಟೋದ್ರು ಅಂತಕ್ಕಂಥದ್ದು. ಕಾರ್ಯಕಾರಿ ಸಮಿತಿಯಲ್ಲಿ ಸಭೆಯಲ್ಲಿ ಮಾತನಾಡೋಕೆ ಅವಕಾಶ ಕೊಡೋದಿಲ್ಲ, ಏನಾದ್ರು ಕೇಳೋಕೆ ಅವಕಾಶನೇ ಕೊಡದೇ ಇರುವಂಥದ್ದು. ಕೇಳಿದ್ರೆ ಅವ್ರನ್ನ ತೆಗ್ದಾಕ್ತೀವಿ, ನೋಟಿಸ್ ಕೊಟ್ಟು ಈಗಾಗಲೇ ಕೊಟ್ಟಿದ್ದಾರೆ ನೋಟಿಸ್. 25-30 ಜನವನ್ನ ಅವರೇ ನಾಮನಿರ್ದೇಶನ ಮಾಡಿಕೊಂಡು ಈ 31 ಜನ ಅವರ ಮಾತ ಕೇಳ್ಕೊಳ್ಳೋದು, 30 ಜನವ ಪಕ್ಕಕ್ಕೆ ಇಟ್ಬಿಟ್ಟು
ಇವರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ, ನಾ ಮಾಡ್ತೀನಿ. ಇದು ಯಾವ ಧೋರಣೆ? ಇದು ಸರ್ವಾಧಿಕಾರಿ ಧೋರಣೆ ಅಲ್ವಾ? ಆದ್ರೆ ಈ ಎಲ್ಲ ನಾಮಿನೇಷನ್ ಮಾಡ್ಕೊಂಡವ್ರಿಗೆ ಕೊಡೋದಾದ್ರೆ ಇವ್ರು ಚುನಾವಣೆಯಲ್ಲಿ ಗೆದ್ದಿ ಹಾಕೋಬೇಕಾಗಿದ್ದು. ಇವರು ತಿದ್ದುಪಡಿ ನಿಜ, ಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡಬೇಕು, ಮಾಡೋಣ, ಅದ್ರ ಬಗ್ಗೆ ಇದಿಲ್ಲ. 3 ವರ್ಷ ಆಗಿದೆ, 3ನೇ ತಿದ್ದುಪಡಿ ಕೈ ಹಾಕಿದ್ದಾರೆ. 3 ವರ್ಷಕ್ಕೆ 3ನೇ ತಿದ್ದುಪಡಿ ಮಾಡೋ ಅಗತ್ಯ ಇದೆ. ಮನೆ ಯಾವುದೋ ಒಂದು ಇದು ನೋಡಿದೆ, ಯೂಟ್ಯೂಬಲ್ಲಿ ಅವರು ಸಂದರ್ಶನ ಕೊಟ್ಟಿರೋದು ನೋಡಿದೆ ನಾನು. ಅಲ್ಲಿ ಏನು ಹೇಳಿದ್ದಾರೆ, ಒಬ್ಬ ನ್ಯಾಯಾಧೀಶರ ನಿವೃತ್ತಿಯಾದ ನ್ಯಾಯಾಧೀಶರನ್ನ ನೇಮಕ ಮಾಡಿ ಸಮಿತಿಗೆ ಅವ್ರು ಕೊಟ್ಟಂಥದ್ದನ್ನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಯ್ಕೆ ಇದಾದ್ರು ಈ ಸಮಿತಿ ರಚನೆ ಮಾಡಿ ನಾವು ತಿದ್ದುಪಡಿ ಮಾಡ್ತಾ ಇದೀವಿ ಅಂತ. ಆ ತಿದ್ದುಪಡಿ ಯಾವ್ದಪ್ಪ ಅಂದ್ರೆ, ಯಾರು ಜಿಲ್ಲಾಧ್ಯಕ್ಷರು ತೀರ್ಕೊಂಡ್ರೆ ಅಥವಾ ಯಾವುದೇ ರೀತಿ ಕಾರ್ಯ ಅಂದ್ರೆ ತುಂಬುದು ಹೇಗೆ ಅನ್ನೋದು ಒಂದು ವರ್ಷ ಎಲ್ರಿಗೂ ಕಾಮನಾಗಿ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಇದು ಸಾಮಾನ್ಯ ಅದು ವಿಷಯ. ಅದು ಮೊದಲನೇ ತಿದ್ದುಪಡಿಯಲ್ಲಿ ಆಗೋದಾಗಿತ್ತು ಅಂತ ಅನ್ಕೊಂಡಿದ್ದೀನಿ. ಆದ್ರೆ 3ನೇ ತಿದ್ದುಪಡಿವರೆಗೂ ಬರಬೇಕಾಗಿತ್ತ ಆ ಸಬ್ಜೆಕ್ಟ್ ಅವರು ನಮ್ಮ ಮನವಿ. ಆಮೇಲೆ ಇಟ್ಕೊಂಡು ಏನ್ ಮಾಡ್ತಾ ಇದ್ರೆ, ಮೊದಲನೇ ತಿದ್ದುಪಡಿ ತೆಗೆದು ಮಾಡುದು, ಇದು ನನಗೆ ಸರಿ ಬರ್ತಾ ಇಲ್ಲ, ನನಗೆ ಹೊಂದ್ಕೊತಾ ಇಲ್ಲ, ಚೇಂಜ್ ಮಾಡೋದು. ಪುನಃ 2ನೇ ತಿದ್ದುಪಡಿ ಆಯ್ತು, ಈಗ ಅದು ನಿಂತೋಗಿದೆ, ನಮ್ಮ DRL ಹೋಗಿ ನಿಂತೋಗಿದೆ. ಅದು ಉಪನಿರ್ದೇಶಕ ಅವರು ಸಹಕಾರ ಸಂಘ ಅವ್ರು ಇದು ಮಾಡಿದ್ದಾರೆ. ಈಗ 3ನೇ ತಿದ್ದುಪಡಿಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇಲ್ಲಿವರೆಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗ್ತಕ್ಕಂಥವ್ರಿಗೆ ಒಂದು ಅವಧಿ ಆದ್ಮೇಲೆ ಮಧ್ಯೆ ಒಂದು ಅವಧಿ ಬ್ರೇಕ್ ಕೊಟ್ಟು ಮತ್ತೆ ಆಗ್ಬೋದಾಗಿತ್ತು, ಅಧ್ಯಕ್ಷ ಆಗ್ಬೋದಾಗಿತ್ತು. ಈಗ ಅವ್ರು ಏನ್ ಮಾಡ್ಕೊತಾ ಇದ್ದಾರೆ ಅಂತ, ಈಗ ಮಾಡ್ಕೊತಾ ಇದ್ದಾರೆ. 3ನೇ ತಿದ್ದುಪಡಿಗೆ ಸಿದ್ಧ ಆಗಿತ್ತು, ಪೋಸ್ಟ್ಪೋನ್ ಆಗಿದೆ. ಸತತವಾಗಿ ಬೇಕಾದ್ರೆ ನಿಂತ್ಕೋಬಹುದು ಅನ್ನೋ ಅದನ್ನ ತಿದ್ದುಪಡಿ ಮತ್ತೆ ತರ್ತಾ ಇದ್ದಾರೆ. ಹಿಂದೆ 3 ವರ್ಷ ಇತ್ತು, 3 ವರ್ಷದ 5 ವರ್ಷ ಮಾಡಿದ್ರು ಹಿಂದೆ ಬಂದಂತ ಮನು ಬಳಿಗಾರ ಅವರು ಮತ್ತೆ 6 ತಿಂಗಳು ಎಕ್ಸ್ಟ್ರಾ ಮಾಡ್ಕೊಂಡು ಒಂದಿರ್ತೆ 6 ವರ್ಷ ಆದಂಗಾಯ್ತು. ಅದನ್ನ ಇವ್ರು ಬಳಸ್ಕೊಂಡೇ ಮಾಡ್ತಾರೆ. ಅಂದ್ರೆ ಏನಾಗಿದೆ ಇವತ್ತು ಅಂದ್ರೆ ಪರಿಷತ್. ಆಮೇಲೆ ಬಹಳ ಗೊಂದಲಮಯದಿಂದ ಕೂಡಿರ್ತಕ್ಕಂಥದ್ದು, ಬಹಳ ತುಂಬಾ ಸರ್ವಾಧಿಕಾರಿ ಧೋರಣೆಯನ್ನ ಮಾಡ್ತಾ ಇರ್ತಕ್ಕಂಥ ಈ ಜೋಶಿ ಅವರ ವಿರುದ್ಧ ಈ ಎಲ್ಲ ಬಂಡೆದ್ದು ಇದು ಮಾಡ್ತಾವಿ. ಬಹಳ ಮುಖ್ಯವಾಗಿ ಇಲ್ಲಿ ಹಣಕಾಸಿನ ವಿಚಾರ ಬಂದಿದೆ. ಇಲ್ಲಿವರೆಗೆ ಯಾರು ಕೂಡ ಸಂಬಳ ತಗೋತಿರ್ಲಿಲ್ಲ, ಯಾರು ಅಧ್ಯಕ್ಷರಾದವರು. ಪ್ರಯಾಣ ವೆಚ್ಚ ಸಣ್ಣ ಪುಟ್ಟ ಅವೆಲ್ಲ ಇರ್ತಿದ್ವಿ, ಆ ವಿಚಾರ ಬೇರೆ, ಅವೆಲ್ಲ ಇರ್ತವೆ. ಆದ್ರೆ ಇವರು ಸಂಬಳನೂ ತಗೋತಾರೆ, ಮನೆಗೆ ಹಾಕೋ ಪತ್ರಿಕೆನೂ ಇವ್ರು ದುಡ್ಡು ಹಾಕತ್ತಾರೆ, ಇಲ್ಲಿ ಹೋಗ್ತಾರೆ. ಅಲ್ಲಿ ಯಾವುದು ನ್ಯಾಯ ರೀತಿಯಲ್ಲಿ ಯಾವುದನ್ನು ಕೂಡ ಬಳಕೆ ಮಾಡದಿರ್ತಕ್ಕಂಥ ಇವೆಲ್ಲವನ್ನ ಮನಗಂಡಿಗೆ ಮಾಡಿದ್ದೀವಿ. ಬೆಂಗಳೂರಲ್ಲಿ ಒಂದು ದೊಡ್ಡ ಸಭೆ ಕಳೆದ 24ನೇ ತಾರೀಕು ಗಾಂಧಿನ ಭವನದಲ್ಲಿ ಸಭೆ ಸೇರಿ ಅಲ್ಲೊಂದು ದೊಡ್ಡ ಜಾಣಗಾರ ವೆಂಕಟರಾಮಯ್ಯನವರು ಇರ್ಬೋದು, RJD ನಾಗರಾಜ್ ಇರ್ಬೋದು, ನಮ್ಮ ಮಾವಳಿ ಶಂಕರ್ ಇರ್ಬೋದು, ಇನ್ನು ಸಾಕಷ್ಟು ಜನ ಸೇರಿದ್ರು ಅವತ್ತೆಲ್ಲರೂ ಕೂಡ. ಇದನ್ನ ಪ್ರತಿಭಟಿಸಲೇಬೇಕು, ಇದನ್ನ ಅನ್ಯಾಯ ಇದಾಗ್ತಾ ಇದೆ, ಸಾಹಿತ್ಯ ಪರಿಷತ್ತು ಬೇರೆ ಕಡೆ ಹೋಗ್ತಾ ಇದೆ, ಇದೆಲ್ಲೋ ಒಂದ್ ಕಡೆಗೆ ಒಂದು ರೀತಿಲಿ ಬೇರೆ ಏಕ ವ್ಯಕ್ತಿ ಕಡೆಗೆ ಸಾಗ್ತಾ ಇದೆ, ಏನೆಲ್ಲ ಈ ತರ ಆಗಿ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಇದಕ್ಕೊಂದು ಅಂತಿಮ ಆಡಲೇಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯದ 4 ವಿಭಾಗಗಳಲ್ಲಿ 4 ಸಮಾವೇಶಗಳನ್ನು ಮಾಡಿ ಜಾಗೃತಿ ಮಾಡಿ ಇದು ಮಾಡಬೇಕು ಅನ್ನುವಂಥದ್ದು. ಇದಕ್ಕೆ ಮೊದಲು ಈಗಾಗಲೇ ಏನು ಮಾಡಿದ್ವಿ, ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಾಗಿದೆ. ಈ ರೀತಿ ನಡವಳಿಕೆ ಆಗಿದೆ, ಈ ರೀತಿ ಆಗಿದೆ, ಇಂತಿಂಥ ವ್ಯತ್ಯಾಸಗಳಾಗಿದೆ, ಹಣಕಾಸಿನ ವ್ಯತ್ಯಾಸ ಆಗಿದೆ ಅಂತಕ್ಕಂಥದ್ದು ಕೊಟ್ಟಾಗಿದೆ. ಮಂತ್ರಿಗಳು ಕೊಟ್ಟಾಗಿದೆ, ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಾಗಿದೆ, ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳಿಗೂ ಕೊಟ್ಟಾಗಿದೆ. ಅವರು ಅಂಥದ್ದೆಲ್ಲ ಪರಿಶೀಲನೆ ಮಾಡ್ತಾವ್ರೆ. ನಾವು ಅದಕ್ಕೋಸ್ಕರ ನಾವು ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಈ ಏನು ಈಗ ಇದ್ದಾರೆ ಇವರು ಅಧ್ಯಕ್ಷರು, ಅವರ ಅಮಾನತುಗೊಳಿಸಿ ಅವೆಲ್ಲ ಸರಿ ಇದೆ ಅಂದ್ರೆ ಬೇಕಾದ್ರೆ ಆಗ್ಲಿ, ಅದು ಬೇರೆ ವಿಚಾರ. ಸದ್ಯಕ್ಕೆ ಅಮಾನತುಗೊಳಿಸೋದು ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಮೊಟ್ಟ ಮೊದಲ ಒಂದು ಸಮಾವೇಶ, ಮೈಸೂರು ಸಮಾವೇಶ ಅಂದ್ರೆ ಬೆಂಗಳೂರು, ರಾಮನಗರ, ಮಂಡ್ಯ, ಹಾಸನ, ಚಾಮರಾಜನಗರ, ಮೈಸೂರು ಈ ಎಲ್ಲರೂ ಸೇರಿ ಒಂದು ಸಮಾವೇಶವನ್ನ 17ನೇ ತಾರೀಕು ಮಂಡ್ಯದ ಕಲಾಮಂದಿರದಲ್ಲಿ ಮಾಡ್ತಾ ಇದ್ದ ಸಮಾವೇಶ. ಆ ಸಮಾವೇಶಕ್ಕೆ ತಾವೆಲ್ಲರೂ ಕೂಡ ಬರಬೇಕು. ನಮಸ್ಕಾರ.